ನಮಸ್ಕಾರ. ಕುಮಾರ ಭಕ್ತಿ ಬೆಳಕು ಯೂಟ್ಯೂಬ್ ಚಾನಲ್ ನೋಡಿಗರಿಗೆ ಇವತ್ತಿನ ದಿನ ಹುಬ್ಬಳ್ಳಿಯ ಒಂದು ಪ್ರತಿಷ್ಠಿತ ಇದು ಮ್ಯೂಸಿಯಂ, ರೈಲು ಮ್ಯೂಸಿಯಂ ಐತಿ. ಆ ಒಂದು ರೈಲು ಮ್ಯೂಸಿಯಮ್ದೊಳಗೆ ರೈಲ್ವೆಗೆ ಸಂಬಂಧಪಟ್ಟಂಥ ಹಳೆ ಕಾಲದ ಒಂದು ವಸ್ತುಗಳು, ಆನಂತರ ಇವತ್ತಿಗೆ ಇರುವಂಥ ವಸ್ತುಗಳಿಗೆ ಇರುವಂಥ ಒಂದು ಮ್ಯೂಸಿಯಂ ಐತಿ. ಅಂಥ ಒಂದು ಮ್ಯೂಸಿಯಮ್ದೊಳಗೆ ನೋಡೋಣ ಬರ್ರಿ. ನೋಡಿರಿ, ಇಲ್ಲಿ ನಾವು ನೋಡಾಕತ್ತೀವಿ. ಇಲ್ಲಿ ಲ್ಯಾಂಪ್ ಅಂದ್ರೆ ಆ ಒಂದು ಬೆಳಕನ್ನು ಯಾವ ರೀತಿಯಾಗಿ ಬೆಳಕಿನ ವಸ್ತುವನ್ನು ಉಪಯೋಗಿಸ್ಕೋತಿದ್ರು, ಇವತ್ತಿನವರೆಗೆ ಎಲ್ಲಿ ಮಟ್ಟ ಎಂತೆಂಥ ವಸ್ತುಗಳನ್ನು ಉಪಯೋಗಿಸ್ಕೊಳಕತ್ತಾರ ಅನ್ನೋದನ್ನು ಇಲ್ಲೆಲ್ಲವೂ ಇಟ್ಟಾರ. ನೋಡಿರಿ, ಇಲ್ಲಿ ಒಂದು ವಿಶೇಷವಾದಂಥ ಒಂದು ಗೆಜೆಟ್ ಐತೆ ನೋಡಿರಿ. ಇವೆಲ್ಲ ಮೊದಲು ಬಳಸಿದಂಥ ವಸ್ತುಗಳು ನೋಡಿರಿ. ಅದ್ರ ಬಗ್ಗೆ ಇಲ್ಲಿ ಮಾಹಿತಿ ಬೋರ್ಡ್ ಹಾಕ್ಯಾರ ನೋಡಿರಿ. ಇಲ್ಲಿ ಒಂದು ವಿಶೇಷವಾದಂಥ ಒಂದು ಡಬ್ಬಿ ಕಾಣಿಸ್ತೈತಲ್ಲ, ಇದು ಸಿಗ್ನಲಿಗೆ ಬಳಸುವಂಥ ಡಬ್ಬಿಗಳದಾವೆ ನೋಡಿರಿ. ಅದ ಪ್ರಕಾರವಾಗಿ ನೋಡಿರಿ, ಇಲ್ಲಿ ಕೆಲವೊಂದಿಷ್ಟು ಇವು ಕಾಣಿಸ್ತಾವಲ್ಲ, ಇದು ಗ್ರಿಪ್ ಅಂದ್ರೆ ರೈಲು ಹಳಿ ಕಂಬಿಗಳು ಇರ್ತಾವಲ್ಲ, ಆ ಹಳಿಗೆ ಅವು ಫಿಟ್ನೆಸ್ಸಿಗೆ ಅವು ಟೈಟಾಗಿ ಹಿಡ್ಕೊಳಕ್ಕೆ ಬಳಸುವಂಥ ಇವು ವಸ್ತುಗಳು ಅಂಥೇಳಿ ಅದರ ಮಾಹಿತಿ ಕೊಟ್ಟಾರ ನೋಡಿರಿ. ಇವು ನಟ್ ಬೋಲ್ಟ್ಗಳು ನೋಡಿರಿ ಹೆಂಗದವು ನೋಡಿರಿ. ಇವು ಹೆಂಗದವು ನೋಡಿರಿ, ಹುಕ್ ಹಾಕಿದಂಗೆ ಮಾಡಿ ಬೋಲ್ಟ್ ಬಿಗಿಯುವಂಥ ಒಂದು ಸಿಸ್ಟಮು. ಇಷ್ಟು ಪ್ರಕಾರಗಳು ಇರ್ತಾವೆ ಅದರೊಳಗೆ ನೋಡಿರಿ. ಇಲ್ಲಿ ಇದ್ರ ಬಗ್ಗೆ ಮಾಹಿತಿ ಇಲ್ಲಿ ಕೊಟ್ಟಾರ. ಈ ಇಂತಿಂಥವು ಎಲ್ಲಿ ಎಂಥ ಒಂದು ಇದ್ರೊಳಗೆ ಬಳಸಬೇಕು ಅನ್ನೋಂಥದ್ದನ್ನು ಕೊಟ್ಟಿರ್ತಾರೆ ನೋಡಿರಿ. ಇವ್ಕರು ನೀವು ಕಾಮನ್ನಾಗಿ ನೋಡಿರ್ತೀರಿ. ಪ್ರತಿಯೊಂದು ಹಳಿಗಳಿರ್ತಾವಲ್ಲ, ಆ ಹಳಿಗಳಲ್ಲಿ ಇವ್ರನ್ನ ಫಿಟ್ ಮಾಡೋಕ್ಕೆ ಉಪಯೋಗಿಸಿರ್ತಾರೆ ಇವೆಲ್ಲವನ್ನು. ಆದರೆ ಎಂತೆಂಥ ಸಂದರ್ಭದೊಳಗೆ ಅವ್ರನ್ನ ಅಂಥಲ್ಲಿ ಅಷ್ಟೇ ಬಳಸ್ಬೇಕಂತ ಒಂದು ಇರ್ತೈತಲ್ಲ ಅವ್ರ ಥಿಯರಿ, ಅದ್ರ ಪ್ರಕಾರ ಅಂಥಲ್ಲಿ ಬಳಸುವಂಥವು ಇರ್ತಾವೆ ನೋಡಿರಿ. ಇವ್ಕರು ನೀವು ಕಾಮನ್ನಾಗಿ ನೋಡಿರ್ತೀರಿ. ಇದು ಹಳಿ ಕೆಳಗಿರ್ತೈತಿ ಇದು ನೋಡಿರಿ. ಅದ್ರ ಬಗ್ಗೆ ಮಾಹಿತಿನೂ ಇಲ್ಲೈತಿ ನೋಡಿರಿ. ಡಾಗ್ ಸ್ಟ್ರೈಕ್ಗಳಂತ ನೋಡಿರಿ, ಇವೆಂಥ ವಿಶೇಷ ಅದ ನೋಡ್ರಿ. ಇದ್ರದ್ದು ಇಲ್ಲಿ ಮಾಹಿತಿ ಐತಿ ನೋಡಿರಿ. ಇಂಥ ಎಲ್ಲ ವಸ್ತುಗಳಿಂದ ಈ ಥರ ಕಾರ್ಯನಿರ್ವಹಿಸ್ತಾರೆ ನೋಡಿರಿ. ಇಲ್ಲಿ ಗಾಜಿನೊಳಗೆ ಕ್ಲಿಯರ್ ಕಾಣೋಲ್ದು, ಅವು ಸ್ವಲ್ಪ ಅಷ್ಟು ಕ್ಲಿಯರಾಗಿ ಕಾಣೋಲ್ದು. ಸ್ವಲ್ಪ ವಿಡಿಯೋ ಮ್ಯೂಟ್ ಮಾಡಿ ನೋಡಿರಿ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಐತಿ ನೋಡಿರಿ. ಇಲ್ಲಿ ಬೇರಿಂಗ್ ಪ್ಲೇಟ್ಗಳು ಇಟ್ಟಾರ ನೋಡಿರಿ. ಆ ಹಳಿ ಕೆಳಗಡೆ ಇರ್ತಾವೆ ನೋಡಿರ್ಬೋದು ನೀವು ನೋಡಿರಿ. ಅವ್ರನ್ನ ಬಳಸುವಂಥ ಮೆಥಡ್ ಅವು ಬಳಸಿದಂಥ ಚಿತ್ರಗಳನ್ನು ಇಲ್ಲಿ ಫೋಟೋದಾಗ ಹಾಕ್ಯಾರ ನೋಡಿರಿ. ಆ ಹಳಿ ಕೆಳಗಡೆ ನೋಡಿರಿ, ಇಲ್ಲಿ ಕಾಣಿಸ್ತಾವೆ ನೋಡಿರಿ. ನೋಡಿರಿ, ಇದು ಆ ಹಳಿಯನ್ನು ಜಾಯಿಂಟ್ ಮಾಡೋಕ್ಕೆ ಬಳಸುವಂಥ ಕ್ಲಿಪ್ಗಳದ ನೋಡಿರಿ. ಇಲ್ಲಿ ನೋಡಿರಿ, ಕೆಲವೊಂದು ಕಡೆ ಸೀದಾ ಇರ್ತಾವೆ, ಕೆಲವೊಂದು ಕಡೆ ಆ ಥರ ಇರ್ತಾವೆ ನೋಡಿರಿ. ಅದ್ರಾಗೂ ಪ್ರಕಾರಗಳದವು. ಆ ಪ್ರಕಾರನ ಎಲ್ಲಿ ಬಳಸ್ಬೇಕು ಅನ್ನೋದು ಇದ್ರಾಗ ಡೀಟೇಲ್ ಆಗಿ ಕೊಟ್ಟಾರ ನೋಡಿರಿ. ಅದು ಬಳಸುವಂಥ ಒಂದು ಉದಾಹರಣೆಯನ್ನು ಇದರ ಫೋಟೋ ಹಾಕ್ಯಾರ ನೋಡಿರಿ. ಇಲ್ಲಿ ನೋಡಿರಿ, ಸ್ಪೆಷಲ್ ಫಿಶ್ ಪ್ಲೇಟ್ ಅಂತ ನೋಡಿರಿ. ಇವ್ರನ್ನ ಎಂಥ ಒಂದು ಸಿಚುವೇಶನ್ದಾಗ ಬಳಸ್ತಾರೆ, ಎಂಥಲ್ಲಿ ಬಳಸ್ತಾರೆ ಅನ್ನೋದನ್ನು ಇದರೊಳಗೆ ಡೀಟೇಲ್ ಬರೆದು ಹಾಕ್ಯಾರ. ಇಂಥ ಬೋರ್ಡ್ ಕಂಡಾಗ ನೀವು ವಿಡಿಯೋ ಯೂಸ್ ಮಾಡಿ ನೋಡಿದ್ರೆ ಸ್ವಲ್ಪ ನಿಮಗೆಲ್ಲ ಅರ್ಥ ಆಗ್ತೈತಿ ನೋಡಿರಿ. ರೀಸೆಟ್ ಇದು ಕ್ಲಿಯರಾಗಿ ಕಾಣೋಲ್ದು. ಆ ಕಾಜಿನ ಒಳಗಡೆ ಐತಿದು, ಅದಕ್ಕಾಗಿ ಸ್ವಲ್ಪ ಕ್ಲಿಯರ್ ಇಲ್ಲ. ಒಳಗಡೆಯಿಂದ ಕಾಜು ಸ್ವಲ್ಪ ಆ ಥರ ಮಬ್ಬ ಐತಿ ನೋಡ್ರಿ. ಇಲ್ಲಿ ಕ್ಲಿಯರ್ ಕಾಣೋಲ್ದು ನೋಡಿರಿ. ಇಲ್ಲಿ ಕಾಣ್ತದೆ ನೋಡಿರಿ. ಇದ್ರ ಬಗ್ಗೆ ಒಂದಿಷ್ಟು ವಿಡಿಯೋ ಮ್ಯೂಟ್ ಮಾಡಿ ನೋಡಿದ್ರಿ ಅಂದ್ರೆ ಅದನ್ನು ನೀವೆಲ್ಲ ಓದ್ಕೋಬೋದು ನೋಡಿರಿ. ಇಲ್ಲಿ ಕೆಲವು
ಸಿಗ್ನಲ್ಗಳಿಗೆ ಬಳಸುವಂಥವು ಅದಾವೆ ನೋಡ್ರಿ ಇಲ್ಲಿ. ನೋಡಿರಿ ಅದ್ರ ಬಗ್ಗೆ ಇಲ್ಲಿ ಮಾಹಿತಿ ಐತಿ ತೋರಿಸ್ತಾರೆ ನೋಡಿರಿ. ನೋಡಿರಿ ಇಲ್ಲಿ ಐತಿ ನೋಡಿರಿ ಇಲ್ಲಿ. ಓಹ್ ಸ್ವಲ್ಪ ಕಪ್ಪು ಕಾಣಿಸ್ತೈತಿ ನೋಡಿರಿ. ಓಕೆ ಇಲ್ಲಿ ನೋಡಿರಿ ಇಲ್ಲಿ ಇದೊಂಥರ ಯಾವ ಥರ ಮಷಿನ್ ಐತಿ ನೋಡ್ರಿ ಇದು. ಆ ನಂತರ ನೋಡಿರಿ ಇಲ್ಲೊಂದು ಏನು ವಿಶೇಷ ಮಾಡಿಟ್ಟಾರ, ಬ್ಯಾಲಾಸ್ಟ್ ಜರಡಿ ಅಂತಂದ್ರೆ ಅದು ಒಂದು ಟೈಪ್ ಸಾನಿಗೆ ಟೈಪ್ ಐತಲ್ಲ ಅಲ್ಲಿ ಐತೆ ನೋಡ್ರಿ. ಕೃಷ್ಣ ರಿವರ್ ಅಲ್ಲಿ ಬ್ರಿಡ್ಜ್ ಕೆಳಗೆ ಹಾಕಿರ್ತಾರೆ, ಅಲ್ಲಿ ಹಾಕಿದಂಥ ಫೋಟೋ ಐತೆ ನೋಡ್ರಿ ಇಲ್ಲಿ. ನೋಡಿರಿ ಬ್ಯಾಲಾಸ್ಟ್ ಜರಡಿ ಆಪ್ರೇಟಿಂಗ್ ಇರ್ತೈತಿ, ಅದರದ್ದು ಒಂದು ಗುಂಡಿಗಳಿವು ಬಟನ್ಸ್ ನೋಡಿರಿ. ಇದರ ಪ್ರಕಾರ ಇದನ್ನೆಲ್ಲ ಆಪ್ರೇಟಿಂಗ್ ನೋಡಿರಿ. ಇಲ್ಲಿ ಸ್ಟೇಷನ್ ಮಾಸ್ಟರ್ ಬಳಸುವಂಥ ಇದು ಫೋನು. ಓಕೆ ಅದ್ರ ಬಗ್ಗೆ ಎಲ್ಲ ನೋಡಿರಿ. ಇದು ಬಳ್ಳಾರಿ ರೈಲ್ವೆ ಸ್ಟೇಷನ್ದೊಳಗೆ ಬಳಸಿದ್ದ ಒಂದು ಪ್ರೂಫ್ ಸಮೇತ ಐತೆ ನೋಡಿರಿ ಇದು. ನೋಡಿರಿ ಅದನ್ನು ಸ್ವಲ್ಪ ವಿಡಿಯೋ ಮ್ಯೂಟ್ ಮಾಡಿ ಓದ್ಕೋರಿ. ನೋಡಿರಿ ಹುಬ್ಬಳ್ಳಿ ಹೆರಿಟೇಜ್ ಆ ಒಂದು ಸ್ಟೇಷನ್ ಮ್ಯಾಪ್ನು ಇದು ಅದಾವೆ ನೋಡಿರಿ ಇಲ್ಲಿ. ಅದರ ಪ್ರಕಾರ ಇಲ್ಲಿ ನಂಬರ್ಸ್ಗಳದಾವಲ್ಲ, ಈ ನಂಬರ್ಸ್ನೊಳಗೆ ಆಪ್ರೇಟ್ ಮಾಡುವಂಥ ಒಂದು ಸಿಸ್ಟಮ್ ಅದು ನೋಡಿರಿ. ಇಲ್ಲಿ ಈ ಕಡೆಯಿಂದ ಕಾಣಿಸ್ತಡ್ರಿ ನಿಮಗೆ. ಲಾಸ್ಟ್ ಅಲ್ಲಿ ಫೋನ್ ಕ್ಯಾಮ್ರಾ ಕರೆಕ್ಟಾಗಿ ಸಾಕಾಗ್ತಾಯಿಲ್ಲ ನೋಡಿರಿ. ಇಲ್ಲಿ ಸ್ಟೇಷನ್ ಮಾಸ್ಟರ್ ಅದಾರ ನೋಡಿರಿ ಇಲ್ಲಿ. ಸ್ವಲ್ಪ ಕಾಜಿನೊಳಗೆ ಬೆಳಕಿನ ವಕ್ರೀಭವನ ಐತಿ, ಅದಕ್ಕಾಗಿ ಎಲ್ಲ ಅಕ್ಷರಗಳು ನೀಟಾಗಿ ಸರಿಯಾಗಿ ಕಾಣವಲ್ದು ನೋಡಿ. ಸ್ಟೇಷನ್ ಮಾಸ್ಟರ್ಗಳು ಇಷ್ಟೆಲ್ಲ ಫೋನ್ ಆಪ್ರೇಟಿಂಗ್ ಇಟ್ಟಿರ್ತಾರೆ. ಎಷ್ಟು ಫೋನ್ಗಳದಾವಲ್ಲ ಇವು ಎಲ್ಲವೂ ಅಲ್ಲಿ ಸಿಗ್ನಲ್ ಕೊಡ್ಲಿಂದ ಹಿಡ್ಕೊಂಡು ಅಲ್ಲೆಲ್ಲ ಗೇಟ್ ಹಾಕೋರಿಗೆ ಎಲ್ಲರಿಗೂ ಅವರು ಆ ಥರ ಮಾಹಿತಿ ಕೊಡ್ತಿರ್ತಾರೆ ನೋಡ್ರಿ. ಇಲ್ಲಿ ಸ್ಟೇಷನ್ ಮಾಸ್ಟರ್ ಸಿಗ್ನಲ್ಗೆ ಮತ್ತು ಅದಕ್ಕೆ ಬಳಸುವಂಥ ಮಾಹಿತಿ ಇದ್ರೊಳಗೆ ಕೊಟ್ಟಾರ ನೋಡ್ರಿ. ಇಲ್ಲಿ ನೋಡಿರಿ ಯಾವ ಥರ ಆಪ್ರೇಟಿಂಗ ಈ ಸ್ಟೇಷನ್ ಮಾಸ್ಟರ್ ಈ ಥರ ಆಪ್ರೇಟಿಂಗ್ ಮಾಡಿ ಆ ಟ್ರೈನ್ ಯಾವ ಟ್ರ್ಯಾಕಿಗೆ ತೊಗೋಬೇಕು, ಯಾವ ಟ್ರ್ಯಾಕ್ಲಿಂದ ಹೊರಡಬೇಕು, ಎಲ್ಲಿ ನಿಂದಿರಬೇಕು, ಎಷ್ಟು ದೂರ ನಿಂದಿರ್ಬೇಕು ಅನ್ನೋದನ್ನೆಲ್ಲನೂ ಇದರೊಳಗೆ ಮಾಹಿತಿ ಐತಿ ಅಂತೇಳಿ ಅದ್ರಾಗ ಕೊಡ್ತಾರೆ ನೋಡಿರಿ. ಇದು ಪ್ಲ್ಯಾಟ್ಫಾರ್ಮ್ಗಳನ್ನು ಸಹ ಇರ್ತಾವೆ. ಇದು ಏನು ನೋಡಿರಿ ಇಲ್ಲೊಂದು ವಿಶೇಷ ವಸ್ತು ಐತಿ. ಕ್ಲಿಯರಾಗಿ ಕಾಣಿಸೋಲ್ದು ನಿಮಗೆ ನೋಡಿರಿ. ಆ ಒಂದು ರೈಲನ್ನು ಕೆಲವೊಮ್ಮೆ ನೋಡಿ ಇದು LV ಅಂತ ಬರೆದಿರ್ತಾರಲ್ಲ, ಲಾಸ್ಟ್ ವೆಹಿಕಲ್ ಅನ್ನುವಂಥ ಬೋರ್ಡಿಗೆ ಹಾಕಿರ್ತಾರೆ. ಆನಂತರ ಇಲ್ಲಿ ಫಸ್ಟ್ ಏಡ್ ಬಾಕ್ಸ್ನ ನೋಡಿರಿ. ನೋಡಿರಿ ಇದ್ರ ಬಗ್ಗೆ ಮಾಹಿತಿ ಐತಿ ನೋಡಿರಿ. ಇಲ್ಲಿ LV ಅಂತ ಬರೆದದ್ದನ್ನು ಎದಕ್ಕಾಗಿ ಬಳಸ್ತಾರೆ ಅನ್ನೋದನ್ನು ಇದನ್ನು ಮಾಡಿರ್ತಾರೆ ನೋಡಿರಿ. ನೋಡಿರಿ ಇಲ್ಲಿ ಒಂದು ಈ ಥರ ಒಂದು ಎತ್ತರನ ವಸ್ತು ಕಾಣ್ತೈತಲ್ಲ, ಇಲ್ಲಿ ನೋಡಿ ಇದು ಟಿಕೆಟಿಗಾಗಿ ಬಳಸುವಂಥ ವಸ್ತು ಅಂತೇಳಿ ಬರ್ದಾರೆ ನೋಡಿರಿ. ನಂತರ ಇಲ್ಲಿ ಒಂದು ಯಾವ ಥರ ಐತೆ ನೋಡಿರಿ, ಇದು ಲೈಟಿನ ವ್ಯವಸ್ಥೆ, ಇದು ಸಿಗ್ನಲ್ಗಾಗಿ ಬಳಸುವಂಥ ಇದರೊಳಗೆ ಲೈಟ್ ಹಚ್ಚಿದ್ರೆ ಅದನ್ನು ನಿಂದ್ರಿಸೋದು, ಅವ್ರನ್ನ ಚೇಂಜ್ ಮಾಡಿಸೋದು, ಕಳಿಸೋದು, ಈ ಥರ ಆಪ್ರೇಟಿಂಗ್ ಇದ್ರ ಮುಖಾಂತರ ನಡೀತೈತಿ. ಅದ ಪ್ರಕಾರ ಇಲ್ಲಿ ಒಂದೀಗ ನೋಡಿರಿ ಇಲ್ಲಿ 4 ವಸ್ತುಗಳು ಕಾಣ್ತಾವೆ ನೋಡಿರಿ, ಗೋಡೆಗೆ ನೇತು ಹಾಕ್ಯಾರಲ್ಲ. ಇವು ರೈಲ್ವೆ ಡ್ರೈವರ್, ರೈಲ್ವೆ ಪೈಲಟ್ಸ್ ಇರ್ತಾರಲ್ಲ ಅವರಿಗೆ ಒಂದು ಸಿಗ್ನಲನ್ನು ಕೊಡುವಂಥ, ಅವರಿಗೆ ಒಂದು ಮಾಹಿತಿ ಕೊಡುವಂಥ, ಮುಂದಲ ಸ್ಟೇಷನ್ ಪೂರ್ಣ ಮಾಹಿತಿ ಅಲ್ಲಿಗೆ ಹೋಗ್ಬೇಕಾದ್ರೆ ಅದರೊಳಗೆ ಕೊಡ್ತಾರೆ ಅನ್ನುವಂಥ ಮಾಹಿತಿ ಹೇಳಿದರು ನೋಡಿರಿ. ಅದರ ಪ್ರಕಾರ ಅದನ್ನು ಬಳಸ್ತಿದ್ರು. ಮತ್ತು ನೋಡೋಣ ಬರ್ರಿ ಇನ್ನೂ ಒಂದು ವಿಶೇಷವಾದಂಥವು ಏನು ವಸ್ತುಗಳದವು. ಇಲ್ಲಿ ಹಣ್ಣು ತರಕಾರಿ ಏನೋ ಕಾಣಿಸ್ತಾವೆ, ಬಟ್ ಇದು ಏನು ವಿಶೇಷ ಎದಕ್ಕಾಗಿ ಬಳಸೋದು ಅನ್ನೋದನ್ನು ಇಲ್ಲಿ ಮಾಹಿತಿ ಎಲ್ಲಿ ಹಾಕ್ಯಾರ ನೋಡೋಂತಾಡ್ರಿ. ನೋಡಿರಿ ಇದು ಬಾದಾಮಿ ಕೇವ್ ಟೆಂಪಲ್
ಆ ಬಾದಾಮಿ ಗುಹಾಂತರ ದೇವಾಲಯಗಳು ಇದ್ದದ್ದು ಹಾಕ್ಯಾರ. ಆನಂತರ ಇಲ್ಲಿ ನೋಡ್ರಿ ಆ ಒಂದು ಗೂಡ್ಸ್ ಗಾಡಿಯಾಗ ಏನು ಒಯ್ಬೇಕು ಅನ್ನುವಂಥ ಮಾಹಿತಿನೂ ಅದ್ರಾಗ ಕೊಟ್ಟಿದ್ರು ನೋಡ್ರಿ. ಇಂಥವು ಹಿಂಗೆಲ್ಲನೂ ಏನೇನೋ ವಸ್ತುಗಳದಾವು. ಬಟ್ ಈ ವಸ್ತುವಿನ ಒಂದು ವಿಶೇಷವಾದಂಥ ಮಾಹಿತಿ ಇರ್ತೈತಿ. ಇಂಥವ್ರನ್ನೆಲ್ಲ ನೀವು ಸ್ವಲ್ಪ ಯೂಸ್ ಮಾಡಿ ಹೋಗಿದ್ರಿ ನೋಡಿರಿ. ಇದ್ರೊಳಗೆ ಎಷ್ಟು ಇಂಪಾರ್ಟೆಂಟ್ ಮಾಹಿತಿ ಐತಿ ನೋಡಿರಿ. ನೋಡಿರಿ ಇಲ್ಲಿ ರೈಲ್ವೆ ಒಂದು ಸಂಪೂರ್ಣ ವಿವರಣೂ ಇಲ್ಲೇ ಐತಿ ನೋಡಿರಿ. ಇದೊಂದು ಕ್ಯಾಲ್ಕುಲೇಟರ್ ಟೈಪ್ ಕಾಣಿಸ್ತತಿ, ಬಟ್ ಇದು ಟೆಲಿಫೋನ್ ಆ ಒಂದು ವ್ಯವಸ್ಥೆ. ಇದು ಸ್ಟೇಷನ್ನಿಂದ ಸ್ಟೇಷನ್ನಿಗೆ ಮಾಹಿತಿ ಕೊಡುವಂಥ ಒಂದು ಟೆಲಿಫೋನ್. ಅದು ಇದು ಗೂಡ್ಸ್ ವಿಭಾಗದಾಗಿದ್ದಂಥ ಇವು ಮಟೀರಿಯಲ್ಸ್ಗಳು. ಓಕೆ, ನೀವು ನೋಡಿದ್ರಲ್ಲ, ಇದು ಮಲಪ್ರಭಾ ಅನ್ನೋ ಒಂದು ಸೆಕ್ಷನ್ದೊಳಗೆ ಬರುವಂಥ ಇದು ಮ್ಯೂಸಿಯಮ್ದೊಳಗೆ ಒಂದು ವಿಭಾಗ. ಇದರ ಪ್ರಕಾರ ಇನ್ನೊಂದು ಮಲಪ್ರಭಾ ಅನ್ನುವಂಥ ಇನ್ನೊಂದು ಸೆಕ್ಷನ್ ಐತಿ. ಆ ಒಂದು ಸೆಕ್ಷನ್ದೊಳಗೆ ಇದಕ್ಕಿಂತ ಒಂದು ವಿಶೇಷವಾದಂಥ ವಸ್ತುಗಳನ್ನು ಅಲ್ಲಿ ನಾವು ಕಾಣ್ಬೋದು. ಆ ವಿಡಿಯೋನ ಮುಂದಿನ ಭಾಗದಾಗ ನೋಡೋಣ. ನಮಸ್ಕಾರ.